ನಿಮ್ಗೆ ಗೊತ್ತಿದ್ಯಾ, ಪ್ರಪಂಚದ ಜ್ಯೋತಿಷ್ಯರು ನಿಮ್ಮ ಭವಿಷ್ಯವನ್ನು ಯಾವತ್ತೂ ಸ್ಪಷ್ಟವಾಗಿ ಹೇಳೋದಿಲ್ಲ. ಇದರ ಹಿಂದಿರೋ ಪ್ರಮುಖ ಕಾರಣ ಪಾರ್ವತಿ ದೇವಿ ಜ್ಯೋತಿಷ್ಯರಿಗೆ ನೀಡಿರೋ ಶಾಪ. ಇದರ ಬಗ್ಗೆ ನಾನ್ ನಿಮ್ಗೆ ಇವತ್ತು ಹೇಳ್ತೀನಿ. ಒಂದು ದಿನ ಶಿವ ಮತ್ತು ಪಾರ್ವತಿ ಕೈಲಾಸದ ಸರೋವರದಲ್ಲಿ ಜಲಕ್ರೀಡೆಯಾಡ್ತಾ ಇದ್ರು. ಆಗ ಮಾತೆ ಪಾರ್ವತಿ ಮಹೇಶ್ವರನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಪೂರ್ತಿಯಾಗಿ ನೋಡಬಹುದೇ? ಆಗ ಈಶ್ವರ ಹೇಳ್ತಾರೆ, ಕರ್ಮ, ಕಾಲ ಹಾಗೂ ನಕ್ಷತ್ರಗಳ ಜಾಲದಿಂದ ಭವಿಷ್ಯವನ್ನು ನೋಡಬಹುದು. ಆದ್ರೆ ಈ ವಿದ್ಯೆ ಎಷ್ಟು ಶಕ್ತಿಶಾಲಿಯಾಗಿದೆಯೋ ಅಷ್ಟೇ ವಿನಾಶಕಾರಿ. ಒಂದು ವೇಳೆ ಮನುಷ್ಯ ಸಂಪೂರ್ಣವಾಗಿ ಭವಿಷ್ಯ ನೋಡೋ ವಿದ್ಯೆ ಕಲಿತ್ರೆ ಆತ ಜೀವನದಲ್ಲಿ ಪರಿಶ್ರಮ ಹಾಗೂ ಕರ್ಮಗಳನ್ನು ಮಾಡೋದನ್ನೇ ನಿಲ್ಲಿಸ್ತಾನೆ. ಆಗ ಪಾರ್ವತಿಗೆ ಅರಿವಾಗುತ್ತೆ, ಜೀವನ ಒಂದು ರಹಸ್ಯ, ಆ ರಹಸ್ಯವೇ ಜೀವನದ ಶ್ವಾಸವಾಗಿರುತ್ತೆ. ಒಂದು ದಿನ ಕೈಲಾಸಕ್ಕೆ ಇಬ್ಬರು ವಿದ್ವಾನ್ ಜ್ಯೋತಿಷ್ಯರು ಬರ್ತಾರೆ. ಅವರ ನಕ್ಷತ್ರ ಜ್ಞಾನ ಅದ್ಭುತವಾಗಿತ್ತು, ಆದರೆ ಅವರ ಅಹಂಕಾರ ಅದಕ್ಕಿಂತಲೂ ಹೆಚ್ಚಾಗಿತ್ತು. ಅವರು ಮಾತೆ ಪಾರ್ವತಿಯ ಬಳಿ ಹೇಳ್ತಾರೆ, ನಾವು ಎಲ್ಲರ ಭವಿಷ್ಯವನ್ನು ಸ್ಪಷ್ಟವಾಗಿ ಹೇಳಬಲ್ಲೆವು. ಯಾವುದೇ ವ್ಯಕ್ತಿಯ ಭವಿಷ್ಯ ನಮ್ಮ ಮುಂದೆ ತೆರೆದಿಟ್ಟ ಪುಸ್ತಕವಾಗಿದೆ. ಆದರೆ ಪಾರ್ವತಿ ಮಾತೆಗೆ ಅವರ ಅಹಂಕಾರದ ವಾಸನೆ ಬಡಿಯುತ್ತೆ. ಇಲ್ಲಿ ಜ್ಞಾನ ಅಪಾಯಕಾರಿಯಾಗಿರುವುದಿಲ್ಲ, ಆದ್ರೆ ಜ್ಞಾನದ ಮೇಲಿನ ಅಹಂಕಾರ ಅಪಾಯಕಾರಿಯಾಗಿರುತ್ತೆ. ಹೀಗಿರುವಾಗ ಮಾತೆ ಪಾರ್ವತಿ ಆ ಜ್ಯೋತಿಷಿಗಳಿಗೆ ತನ್ನ ಲೀಲೆಯನ್ನು ತೋರಿಸ್ತಾರೆ. ಒಂದು ದಿನ ಮಾತೆ ಪಾರ್ವತಿ ಸಾಧಾರಣ ಸ್ತ್ರೀಯ ರೂಪ ಧರಿಸಿ ಇಬ್ಬರು ಜ್ಯೋತಿಷಿಗಳ ಸಮಕ್ಷ ಹೋಗಿ, ನಾನು ಯಾರು, ನನ್ನ ಭವಿಷ್ಯದಲ್ಲಿ ಸುಖವಿದೆಯೋ ದುಃಖವಿದೆಯೋ, ನನ್ನ ಜೀವನದಲ್ಲಿ ಮುಂದೇನಾಗಲಿದೆ ಎನ್ನುವ ಪ್ರಶ್ನೆಯನ್ನು ಕೇಳಿದ್ರು. ಆಗ ಜ್ಯೋತಿಷಿಗಳು ಮಾತೆಯ ಭವಿಷ್ಯ ನೋಡಲು ಪ್ರಯತ್ನಿಸಿದರು, ಆದರೆ ಅವರಿಗೆ ಮಾತೆಯ ಭವಿಷ್ಯ ಕಾಣಲಿಲ್ಲ. ಆದರೂ ಅವರು ಕಣ್ಣು ಮುಚ್ಚಿ ಗ್ರಹ ನಕ್ಷತ್ರಗಳನ್ನು ನೋಡೋ ನಾಟಕವಾಡಿದ್ರು. ಮುಂದೆ ಅವರು ತಾಯಿಯ ಬಳಿ ಸುಳ್ಳು ಭವಿಷ್ಯವನ್ನು ನುಡಿಯಲಾರಂಭಿಸಿದ್ರು. ಇಲ್ಲಿ ವಾಸ್ತವದ ಅದೃಷ್ಟ ಅವರ ಕಣ್ಣು ಮುಂದಿದ್ದರೂ ಅವರ ಅಹಂಕಾರ ಅವರ ಕಣ್ಣಿಗೆ ಪಟ್ಟಿ ಕಟ್ಟಿತು. ಆ ಕ್ಷಣಕ್ಕೆ ಒಂದೇ ಸಮನೆ ಆಕಾಶದಲ್ಲಿ ಮಿಂಚು ಹರಿಯಲಾರಂಭಿಸಿತು. ಮಾತೆ ಪಾರ್ವತಿ ತನ್ನ ನಿಜ ರೂಪಕ್ಕೆ ಬಂದ್ರು. ರೂಪದಿಂದ ಅಹಂಕಾರಿ ಜ್ಯೋತಿಷಿಗಳೇ, ನಿಮಗೆ ನಿಮ್ಮದೇ ಭವಿಷ್ಯದ ಬಗ್ಗೆ ಅರಿವಿರದಿರುವಾಗ ಬೇರೆಯವರ ಭವಿಷ್ಯದ ಬಗ್ಗೆ ಹೇಗೆ ಹೇಳುವಿರಿ? ಆ ಕೂಡ್ಲೆ ಜ್ಯೋತಿಷಿಗಳು ಭಯಗೊಂಡು ಮಾತೆಯ ಚರಣಕ್ಕೆ ಎರಗಿದ್ರು. ಆಗ ಮಾತೆ ಕೋಪದಿಂದ, ನೀವು ಭವಿಷ್ಯವನ್ನು ನೋಡುವಿರಿ, ಆದರೆ ಪೂರ್ತಿ ಸತ್ಯವನ್ನು ಯಾವತ್ತೂ ಯಾರಿಗೂ ಹೇಳದಿರುವಿರಿ. ನಿಮ್ಮಲ್ಲಿರೋ ಜ್ಯೋತಿಷಿ ವಿದ್ಯೆ ಜನರಿಗೆ ಮಾರ್ಗದರ್ಶನ ನೀಡುತ್ತೆ, ಆದ್ರೆ ಪೂರ್ತಿ ಸತ್ಯವಾಗಿರೋದಿಲ್ಲ. ಯಾಕೆಂದರೆ ಸಂಪೂರ್ಣ ಭವಿಷ್ಯದ ಜ್ಞಾನ ಮನುಷ್ಯನನ್ನು ಕರ್ಮಹೀನನನ್ನಾಗಿ ಮಾಡುತ್ತೆ ಅಂತ ಹೇಳ್ತಾರೆ. ಇದೊಂದು ಕೇವಲ ಶಾಪ ಆಗಿರೋದಿಲ್ಲ, ಇದು ಸಮಯ ಹಾಗೂ ಕರ್ಮದ ಸಂತುಲನೆಯ ರಕ್ಷಣೆಯಾಗಿತ್ತು. ಮುಂದೆ ಈಶ್ವರ ದೇವರು ಪಾರ್ವತಿಯ ಬಳಿ ಹೇಳ್ತಾರೆ, ಭವಿಷ್ಯ ವಿಧಾತನ ಬಳಿಯೇ ಸುರಕ್ಷಿತವಾಗಿರುತ್ತೆ. ಯಾಕೆಂದರೆ ಮನುಷ್ಯ ಕರ್ಮ ಹಾಗೂ ಪ್ರಯತ್ನಗಳನ್ನು ಮಾಡಬೇಕು. ಇದೇ ಜೀವನದ ಲೀಲೆಯಾಗಿರುತ್ತೆ. ಹಾಗಾಗಿ ಜ್ಯೋತಿಷಿಗಳು ಭವಿಷ್ಯದ ದಿಕ್ಕನ್ನು ತೋರಿಸ್ತಾರೆ, ಆದ್ರೆ ಪೂರ್ತಿ ಭವಿಷ್ಯದ ಸತ್ಯವನ್ನು ಅವರು ಹೇಳಲಾರರು. ಸ್ನೇಹಿತರೆ, ಇಂಥ ಅನೇಕ ಭಕ್ತಿಯ ಕಥೆಗಳಿಗೆ ಭಕ್ತಿ ಪುರಾಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ನಲ್ಲಿ ಜೈ ಮಾತಾ ಪಾರ್ವತಿ ಅಂತ ಟೈಪ್ ಮಾಡಿ, ಸ್ನೇಹಿತರ ಜೊತೆ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.